ಮಾರ್ನಿಂಗ್ ಎದ್ದು ಹುಡುಗರಿಗೆಲ್ಲ ರೆಡಿ ಮಾಡಿಸಿ ಅವ್ರ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಅವ್ರನ್ನ ಕಳ್ಸೋಷ್ಟ್ರೊಳಗೆ ತಾಯಂದ್ರಿಗೆಲ್ಲ ಒಂದು ಟಾಸ್ಕ್ ಕಂಪ್ಲೀಟ್ ಆದಂಗೆ ಇರುತ್ತೆ. ನಂತರ ಅವ್ರ ಫ್ರೀ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಕಷಾಯ ಮಾಡಿಕೊಂಡೆ. ಈ ಚಳಿಗೆ ಈ ವೆದರ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಂತರ ಮಾರ್ನಿಂಗ್ ಮಾಡಿದ್ದು ಸೇಮಿಯಾ ಉಪ್ಪಿಟ್ಟಿತ್ತು. ಸೊ ಹಾಗಾಗಿ ನಮ್ಮ ಮನೆಯವರು ಅದನ್ನು ತಿನ್ನಲ್ಲ. ಹಾಗಾಗಿ ನಾನು ಅವ್ರಿಗೋಸ್ಕರನೇ ಅವ್ರಿಗೆ ಪಾಲಕ್ ಅಂದರೆ ಸೊಪ್ಪಿನ ಸಾರು ಅಂತ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಪಾಲಕ್ ತೊಗೊಂಡು ಬೇಳೆ ಹಾಕಿ ಮಸೊಪ್ಪು ಮಾಡಿಕೊಂಡೆ, ಜೊತೆಗೆ ರೈಸನ್ನು ಸಹಿತ ಮಾಡಿಕೊಂಡೆ. ರೈಸು ಮತ್ತು ಆ ಸಾರೆಲ್ಲ ಮುಗಿದಾದ ನಂತರ ಅವರು ಊಟ ಮಾಡ್ಕೊಂಡು ಅವ್ರ ಕೆಲಸಕ್ಕೆ ಹೋದರು. ನಾನು ಅವ್ರ ಜೊತೆಗೇ ಊಟ ಮಾಡಿಕೊಂಡೆ. ಆ್ಯಕ್ಚುಲಿ ಮಾರ್ನಿಂಗ್ ಉಪ್ಪಿಟ್ಟಿತ್ತು. ಸೊ ಹಾಗಾಗಿ ನಾನು ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿಕೊಂಡು ನಂತರ ನಮ್ಮ ಮನೇಲಿ ಒಂದು ಹೆಣ್ಮಗು ಇದ್ದಾಳೆ ಕಿಕ್ಕಿ ಅಂತ. ಅವಳು ಆ್ಯಕ್ಚುಲಿ ಊಟ ಮಾಡಲ್ಲ. ಅವಳು ಅಂದರೆ ಈವ್ನಿಂಗಲ್ಲಿ ಮಾತ್ರನೇ ಊಟ ಮಾಡ್ತಾಳೆ, ಡೇ ಟೈಮಲ್ಲಿ ಊಟ ಮಾಡಲ್ಲ. ಅವಳಿಗೋಸ್ಕರ ಬಾಯ್ಲ್ಡ್ ಎಗ್ನ ಒಂದೆರಡು ಬೇಯಿಸ್ಕೊಂಡಿದ್ದೆ. ಸೊ ಅವಳಿಗೆ ಅದನ್ನು ಕೊಟ್ಟೆ. ಅದಷ್ಟೇ ಅವಳು ತಿಂತಾಳೆ. ಮತ್ತು ಏನಾದರೂ ಯಾವಾಗಲಾದರೂ ಅಪರೂಪಕ್ಕೆ ಸ್ವಲ್ಪ ಮೊಸರನ್ನ ತಿಂತಾಳೆ. ಅದು ಬಿಟ್ಟರೆ ಅವಳು ಇನ್ನೇನು ತಿನ್ನಲ್ಲ. ನಂತರ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ಹುಡುಗರೆಲ್ಲ ಬಂದಾದಮೇಲೆ ಸಂಜೆ ಹೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ರಾತ್ರಿಗೆ ಚಿಕನ್ ರೈಸ್ ಬೇಕಂತ ಕೇಳಿದರು. ಸೊ ನನಗೆ ಬಂದಂಗೆ ನಾನು ಚಿಕನ್ ರೈಸ್ ಮಾಡಿ ಅವ್ರಿಗೆಲ್ಲ ಸರ್ವ್ ಮಾಡಿದೆ. ಅವ್ರ ಜೊತೆ ನಂದು ಊಟ ಎಲ್ಲ ಮುಗಿಸ್ಕೊಂಡು ನಂತರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಮತ್ತು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಕಿಚನ್ ಎಲ್ಲ ನಾನು ರಾತ್ರಿ ಹೊತ್ತೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನನಗೆ ಈಸಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ರಾತ್ರಿ ಹೊತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇಷ್ಟೇ ನನ್ನ ಮಿನಿ ವ್ಲಾಗು. ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.